ಹಾಯ್ ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ದಿಸ್ ಈಸ್ ವಿದ್ಯಾ. ತುಂಬ ದಿನಗಳ ನಂತರ ಒಂದು ವಿಡಿಯೋನ ಮಾಡ್ತಾಯಿದ್ದೀನಿ. ಯಾಕೆ ಅಂದರೆ ನಾನು ನಿಮ್ಮ ಹತ್ರ ಇವತ್ತು ಒಂದು ಖುಷಿಯಾದ ವಿಚಾರನ ಶೇರ್ ಮಾಡ್ಕೊಳ್ಬೇಕು ಅಂತ ಅನ್ನಿಸ್ತು. ಅದಕ್ಕೋಸ್ಕರ ವಿಡಿಯೋನ ಮಾಡ್ತಾಯಿದ್ದೀನಿ. ಅದೇನು ಗೊತ್ತಾ, ನೋಡಿ ಇದು ನನಗೆ ಗೂಗಲ್ ಆ್ಯಡ್ಸ್ ಕಡೆಯಿಂದ ಫೈನಲಿ ಗೂಗಲ್ ಪಿನ್ ಬಂದಿದೆ. ಎಲ್ರಿಗೂ ಕೂಡ ಇದು ಕನಸಾಗಿರುತ್ತೆ, ಗೂಗಲ್ ಪಿನ್ನ ತೊಗೊಳ್ಳೋದು. ಏನು ಗೊತ್ತಾ, ಎಲ್ಲರೂ ಕೂಡ ಯೂಟ್ಯೂಬ್ನ ಸ್ಟಾರ್ಟ್ ಮಾಡ್ತಾರೆ, ಬಟ್ ಅದರಲ್ಲಿ ಸಕ್ಸಸ್ ಆಗೋರು ಕೆಲವೇ ಜನ. ಅದು ಯಾರು ಅಂದರೆ ತುಂಬ ತಾಳ್ಮೆಯಿಂದ ವೆಯ್ಟ್ ಮಾಡಬೇಕು. ಯಾಕೆ ಅಂದರೆ ನಾವು ಯಾವುದೋ ಒಂದು ಯೂಟ್ಯೂಬ್ ಚಾನಲ್ನ ಓಪನ್ ಮಾಡಿದ್ದೀವಿ ಅಂದ ತಕ್ಷಣ ಸಕ್ಸಸ್ ಆಗೋದಕ್ಕೆ ಯಾವುದೇ ಕಾರಣಕ್ಕೂ ಚಾನ್ಸ್ ಇಲ್ಲ. ಕೆಲವೊಬ್ಬರಿಗೆ ಬೇಗನೆ ಆ ಆಪರ್ಚುನಿಟಿ ಸಿಗ್ಬೋದು, ಬಟ್ ಕೆಲವೊಬ್ಬರಿಗೆ ಲೇಟ್ ಆಗುತ್ತೆ. ನನಗೆ ಇದು ಒಂದು ಯೂಟ್ಯೂಬ್ ಚಾನಲ್ ಸ್ಟಾರ್ಟ್ ಮಾಡಿ 6 ಮಂತ್ಸ್ ಆದಮೇಲೆ ಸಿಕ್ಕಿದೆ. ನನಗೆ ಇದು ಯೂಟ್ಯೂಬ್ ಚಾನಲ್ನ ಸ್ಟಾರ್ಟ್ ಮಾಡಿ 6 ಮಂತ್ ಆದಮೇಲೆ ಸಿಕ್ಕಿದೆ. ನನ್ನ ಯೂಟ್ಯೂಬ್ ಚಾನಲ್ ಜರ್ನಿ ಹೇಗಿತ್ತು, ಏನೆಲ್ಲ ಕಷ್ಟಪಟ್ಟೆ ಅನ್ನೋದನ್ನ ನಾನು ನಿಮ್ಮ ಹತ್ರ ಇವತ್ತು ಶೇರ್ ಮಾಡ್ಕೊಳ್ತಾ ಇದ್ದೀನಿ. ನಾನು 6 ಮಂತ್ ಬ್ಯಾಕು ಯೂಟ್ಯೂಬ್ ಚಾನಲ್ ಓಪನ್ ಮಾಡಬೇಕು ಅಂತ ಏನಿರಲಿಲ್ಲ. ನಾನು ಆ್ಯಕ್ಚುಲಿ ಇನ್ಸ್ಟಾಗ್ರಾಮಲ್ಲಿ ರೀಲ್ಸ್ ಕ್ರಿಯೇಟ್ ಮಾಡೋದು ಈ ಥರ ಎಲ್ಲ ಮಾಡ್ತಾಯಿರ್ತೀನಿ. ನಮ್ಮ ಫ್ರೆಂಡ್ ಒಬ್ಬರು ಸಜೆಷನ್ ಮಾಡಿದರು, ಯೂಟ್ಯೂಬ್ ಚಾನಲ್ ಓಪನ್ ಮಾಡು, ಅದರಲ್ಲೆಲ್ಲ ಅರ್ನ್ ಮಾಡ್ಬೋದು, ಈ ಥರ ಎಲ್ಲ ಹೇಳಿದರು. ಸೊ ನಾನು ಕೂಡ ಯೂಟ್ಯೂಬ್ ಚಾನಲ್ನ ಓಪನ್ ಮಾಡಿದೆ. ನನಗೂ ಗೊತ್ತಿರಲಿಲ್ಲ ಕಷ್ಟ ಇರುತ್ತೆ ಅಂತ, ಈಸಿ ಅಂತ ಅಂದ್ಕೊಂಡೆ ಮಾಡಿದೆ. ಬಟ್ ಆಮೇಲೆ ಗೊತ್ತಾಗಿತ್ತು ಒಂದೊಂದು ವ್ಯೂಸಿಗೂ ಎಷ್ಟು ಕಷ್ಟ ಇರುತ್ತೆ. ಬಟ್ ಇದು ಹೇಗೆ ಅಂದರೆ, ಒಂದು ಸಲ ಒಂದು ವಿಡಿಯೋ ಕ್ಲಿಕ್ ಆಯಿತು ಅಂತ ಅಂದರೆ ವ್ಯೂಸು, ಸಬ್ಸ್ಕ್ರೈಬರ್ಸ್ ಎಲ್ಲ ಅದರಾಗೆ ಬಂದುಬಿಡುತ್ತೆ. ಏನು ಕ್ಲಿಕ್ ಆಗಿಲ್ಲ ಅಂದರೆ ತುಂಬ ಕಷ್ಟ ಇದೆ. ನಾವು ಕೂಡ ಸ್ಟಾರ್ಟಿಂಗ್ ವೀಡಿಯೋಸ್ ಎಲ್ಲ ಹಾಕ್ತಾಯಿದ್ವಿ. ಆಮೇಲೆ ಲೈವ್ ಎಲ್ಲ ಮಾಡೋದಕ್ಕೆ ಸ್ಟಾರ್ಟ್ ಮಾಡಿದೆ. ನಾನು ಮೊದಲು ಫೇಸ್ ಲೈವ್ ಮಾಡ್ತಿರಲಿಲ್ಲ, ಮ್ಯೂಟ್ ಲೈವ್ ಮಾಡ್ತಾಯಿದ್ದೆ. ಮ್ಯೂಟ್ ಲೈವ್ ಮಾಡುವಾಗೆಲ್ಲ ವ್ಯೂಸ್ ಎಲ್ಲ ಅಷ್ಟು ಚೆನ್ನಾಗಿ ಬರ್ತಿರಲಿಲ್ಲ. ಸೊ ಸ್ಟಾರ್ಟಿಂಗ್ ಅಂತೂ ಗೊತ್ತೇ ಇರಲಿಲ್ಲ ನನಗೆ ಯೂಟ್ಯೂಬ್ ಬಗ್ಗೆ ಏನು ಕೂಡ. ನಮ್ಮ ಫ್ರೆಂಡ್ ಲೈವ್ಗೆ ಹೋಗಿ ಅಲ್ಲಿ ತುಂಬ ಜನ ಪರಿಚಯ ಆದರು. ಅವರೆಲ್ಲ ಬಂದು ನಮಗೆ ಸಪೋರ್ಟ್ ಮಾಡ್ತಾಯಿದ್ರು. ನಾವು ಕೂಡ ಹೋಗಿ ಅವರಿಗೆಲ್ಲ ಸಪೋರ್ಟ್ ಮಾಡೋದು, ಈ ಥರ ಎಲ್ಲ ಮಾಡ್ಕೊಳ್ತಾ ಇದ್ವಿ. ಬಟ್ ಅದು ಎಷ್ಟು ದಿನ ಅಂತ ಆಗುತ್ತೆ ಅಲ್ವಾ, ತುಂಬ ಟೈಮ್ ಬೇಕಾಗೋದು. ಮೊಬೈಲೆಲ್ಲ ಯಾವಾಗಲೂ ಆನಲ್ಲಿ ಇಟ್ಟಿರಬೇಕಾಗಿತ್ತು, ಕಷ್ಟ ಆಗ್ತಾಯಿತ್ತು. ಅದಾದಮೇಲೆ ನಮ್ಮ ಫ್ರೆಂಡ್ ಒಬ್ಬರು ಸಜೆಷನ್ ಮಾಡಿದರು, ಫೇಸ್ ಲೈವ್ ಮಾಡಿ ಅಂತ. ಫೇಸ್ ಲೈವ್ ಮಾಡೋಕ್ಕೆ ಸ್ಟಾರ್ಟಿಂಗು ತುಂಬ ಭಯ ಆಗ್ತಾಯಿತ್ತು. ಹೇಗೆ ಏನು ಎತ್ತ ಅಂತ ಏನೂ ಗೊತ್ತಿರಲಿಲ್ಲ. ಬಟ್ ಕೆಲವೊಬ್ರು ಪಾಸಿಟಿವ್ ಆಗಿ ಹೇಳಿದರೆ, ಕೆಲವೊಬ್ರು ನೆಗೆಟಿವ್ ಆಗಿ ಹೇಳ್ತಾಯಿದ್ರು, ಮಾಡಬೇಡಿ, ತುಂಬ ಬ್ಯಾಡ್ ಕಮೆಂಟ್ಸ್ ಎಲ್ಲ ಬರುತ್ತೆ, ಪ್ರಾಬ್ಲಮ್ ಆಗುತ್ತೆ ಅಂತ ಎಲ್ಲ. ಬಟ್ ಫೈನಲಿ ನಮ್ಮ ಫ್ರೆಂಡ್ ಒಬ್ಬರು ಆರ್.ಕೆ. ಗೌಡ್ರು ಅಂತ, ಅವರು ನಮಗೆ ಫೇಸ್ ಲೈವ್ ಮಾಡಿ ಏನೂ ಆಗಲ್ಲ, ಧೈರ್ಯ ತೊಗೊಂಡು ಮಾಡಬೇಕು, ನೀವು ಕಷ್ಟಪಟ್ಟರೆ ಅಲ್ವಾ ಅಚೀವ್ ಮಾಡೋಕ್ಕಾಗೋದು, ಯಾರಿಗೂ ತಲೆ ಕೆಡಿಸ್ಕೋಬಾರ್ದು ಅಂತ ಧೈರ್ಯ ಹೇಳಿದ ಮೇಲೆ ನಾನು ಫೇಸ್ ಲೈವ್ನ ಸ್ಟಾರ್ಟ್ ಮಾಡಿದೆ. ಸ್ಟಾರ್ಟಿಂಗು ವಿಡಿಯೋ ಮುಂದೆ ಮಾತಾಡೋಕ್ಕೆ ನನಗೆ ತುಂಬ ಭಯ ಆಗ್ತಿತ್ತು. ಏನು ಮಾತಾಡಬೇಕು ಅಂತಲೇ ಗೊತ್ತಾಗ್ತಿರ್ಲಿಲ್ಲ. ಬಟ್ ಹೋಗ್ತಾ ಅಭ್ಯಾಸ ಆಗೋಯಿತು. ಹಾಗೆಯೇ ಕೂಡ ನಾವು ತುಂಬ ಜನ ಜಾಯಿನ್ ಆಗ್ತಾಯಿದ್ರು. ಫಸ್ಟೆಲ್ಲ ಒಂದು 30, 40, 50, 100 ಈ ಥರ ವ್ಯೂಸ್ ಬರ್ತಾಯಿತ್ತು. ಆಮೇಲೆ ಹೋಗ್ತಾ ಅದು 1K, 2K, 3K, 12K, 18K ವರೆಗೂ, 20K ವರೆಗೂ ಬಂದು ಎಲ್ಲರೂ ಕೂಡ ಸಪೋರ್ಟ್ ಮಾಡಿದ್ದಾರೆ. ಅಷ್ಟು ಜನ ಬಂದು ಸಪೋರ್ಟ್ ಮಾಡ್ತಾರೆ ಅಂತ ನಾನು ನಿಜವಾಗ್ಲೂ ಅಂದ್ಕೊಂಡಿರಲಿಲ್ಲ. ತುಂಬ ಖುಷಿ ಆಯಿತು. ಆಮೇಲೆ ನನಗೆ ವಾಚ್ ಅವರ್ಸ್ ಕೂಡ ಬೇಗ ಆ್ಯಡ್ ಆಗ್ತಾ ಹೋಯಿತು. ಸಬ್ಸ್ಕ್ರೈಬರ್ಸ್ ಕೂಡ ಬೇಗನೆ ಆಯಿತು. ಫೇಸ್ ಲೈವ್ ಸ್ಟಾರ್ಟ್ ಮಾಡಿದ ಮೇಲೆ ನನಗೆ ಜಾಸ್ತಿ ಸಬ್ಸ್ಕ್ರೈಬರ್ಸ್ ಕೂಡ ಆದರು. ಆಮೇಲೆ ವಾಚ್ ಅವರ್ಸ್ ಕೂಡ 3000 ಆದಮೇಲೆ ನಾವು ಆಫ್ ಮಾನಿಟೈಸೇಷನ್ಗೆ ಅಪ್ಲೈ ಮಾಡಿದ್ವಿ. ಅಪ್ಲೈ ಮಾಡಿದಾಗ ನಂದು ಏನು ಕಂಟೆಂಟು ಪ್ರಾಬ್ಲಮ್ ಏನೂ ಬರಲಿಲ್ಲ, ಸಕ್ಸಸ್ ಆಯಿತು. ಆಫ್ ಮಾನಿಟೈಸೇಷನ್ ಸಿಕ್ಕಿದ ಮೇಲೆ ಸೂಪರ್ ಚಾಟ್ಸು, ಥ್ಯಾಂಕ್ಸ್ ಬಟನ್ನು, ಜಾಯಿನ್ ಬಟನ್ನು ಮತ್ತು ಮೆಂಬರ್ಶಿಪ್ಪು ಬಟನ್ಸ್ ಎಲ್ಲ ಅವೈಲೇಬಲ್ ಆಯಿತು. ಆವಾಗ ಈ ಗೂಗಲ್ ಪಿನ್ನಿಗೆ ಅಪ್ಲೈ ಮಾಡಬೇಕು ಅಂದರೆ ನಮಗೆ $10 ಆಗಬೇಕಾಗಿತ್ತು. ಸೊ ಅದನ್ನು ನಾವಾದರೂ ಹಾಕ್ಕೊಳ್ಬೋದು, ಇಲ್ಲ ಫ್ರೆಂಡ್ಸ್ ಯಾರಾದರೂ ಸೂಪರ್ ಚಾಟ್ ಮಾಡ್ಬೋದು, ಇಲ್ಲ ಮೆಂಬರ್ಶಿಪ್ ಯಾರಾದರೂ ತೊಗೊಳ್ತಾರಲ್ಲ ಅದು ಕೂಡ ಎಲ್ಲ ಟ್ಯಾಕ್ಸ್ ಎಲ್ಲ ಕಟ್ಟಾಗಿ ಆ್ಯಡ್ ಆಗ್ತಾಯಿತ್ತು. ಅದಾದಮೇಲೆ $10 ಕಂಪ್ಲೀಟ್ ಆಯಿತು. ಆವಾಗ ನಾವು ಈ ಗೂಗಲ್ ಪಿನ್ನಿಗೆ ಅಪ್ಲೈ ಮಾಡಿದ್ವಿ. ಇದರಿಂದ ಏನು ಯೂಸು ಅಂದರೆ, ಇದು ಗೂಗಲ್ ಪಿನ್ ಬಂದರೆ ನಾವು ಅದನ್ನು ಪಿನ್ ಐಡಿನ ಫಿಲ್ ಮಾಡಿದ ಮೇಲೆ ನಮಗೆ ಈ ಲಾಂಗ್ ವೀಡಿಯೋಸ್ ಎಲ್ಲ ಹಾಕ್ತೀವಲ್ಲ, ಅಲ್ಲಿ ಆ್ಯಡ್ಸ್ ಎಲ್ಲ ಬರುತ್ತಲ್ವ, ಅದು ಇದರಿಂದನೇ ಬರೋದು. ನನಗೆ ಗೊತ್ತಿರೋ ಮಟ್ಟಿಗೆ ಇದು ಇದೇ ಥರನೇ. ನಾವು ಅಪ್ಲೈ ಮಾಡಿದ್ವಿ, ಎಲ್ಲ ಆಯಿತು. ಆದರೆ ನಮ್ಮದು ಫಸ್ಟ್ ಅಟೆಂಪ್ಟಲ್ಲಿ ಕ್ಯಾನ್ಸಲ್ ಆಗಿಬಿಟ್ಟು. ಯಾಕೆಂದರೆ ಟ್ಯಾಕ್ಸ್ ಫಾರ್ಮ್ಗೆ ಪ್ಯಾನ್ ಐಡಿನ ಕರೆಕ್ಟಾಗಿ ಏನೋ ಫೋಟೋ ಬ್ಲರ್ ಇತ್ತು ಅಂತ ಕ್ಯಾನ್ಸಲ್ ಆಯಿತು. ಅದಾದಮೇಲೆ ನೆಕ್ಸ್ಟು ಮತ್ತೆ ಅಪ್ಲೈ ಮಾಡಿದ್ವಿ. ಆವಾಗ ಎಲ್ಲ ಕರೆಕ್ಟಾಗಿ ತೊಗೊಂತು. ನಾವು ಅಡ್ರೆಸ್ ಯಾವ್ದು ಕೊಟ್ಟಿದ್ವಿ ಆ ಅಡ್ರೆಸ್ಗೆ ಸ್ಪೀಡ್ ಪೋಸ್ಟ್ ಮುಖಾಂತರ ಗೂಗಲ್ ಆ್ಯಡ್ಸೆನ್ಸಿಂದ ಈ ಪಿನ್ನ ಕಳಿಸ್ಕೊಟ್ಟಿದ್ರು. ಇದು ನನಗೆ 2 ವೀಕ್ಸ್ ಹಿಂದೆ ಸಿಕ್ತು. ನಾವು ಅಪ್ಲೈ ಮಾಡಿದ್ದು 2 to 3 ವೀಕ್ಸ್ ಒಳಗಡೆ ಇದು ನಮ್ಮ ಅಡ್ರೆಸ್ಗೆ ಸ್ಪೀಡ್ ಪೋಸ್ಟ್ ಮಾಡ್ತಾರೆ. ಇದು ಸಿಕ್ಕಿದ ಮೇಲೆ ಇದನ್ನು ನಾವು ಹೇಗಪ್ಪ
ಹೋಗಿ ಅಪ್ಲೈ ಮಾಡೋದು ಅಂತ ಹೇಳಿದರೆ ಗೂಗಲ್ ಆ್ಯಡ್ಸೆನ್ಸ್ ಅವ್ರದ್ದು ವೆಬ್ಸೈಟ್ ಇರುತ್ತೆ, ಎಲ್ಲಾದರೂ ಹೋಗಿ ಲಾಗಿನ್ ಆಗ್ಬೋದು. ಇಲ್ಲ ಅಂದರೆ ವೈ ಟಿ ಸ್ಟುಡಿಯೋ ಬರುತ್ತಲ್ಲ ಯೂಟ್ಯೂಬ್ನಲ್ಲಿ, ವೈ ಟಿ ಸ್ಟುಡಿಯೋಗೆ ಹೋಗಿ ಅಲ್ಲಿ ಅರ್ನಲ್ಲಿ ಟೇಕ್ ಆ್ಯಕ್ಷನ್ ಬಟನ್ ಇರುತ್ತೆ, ಅಲ್ಲೋದ್ರೂ ಕೂಡ ನಾವು ಅಡ್ರೆಸ್ ವೆರಿಫಿಕೇಷನ್ ಅಂತ ಬಂದಿರುತ್ತಲ್ಲ ಅಲ್ಲಿ ಹೋಗಿ ಈ ಪಿನ್ನ ಕೊಟ್ಟರೆ ನಮಗೆ ವೆರಿಫಿಕೇಷನ್ ಕಂಪ್ಲೀಟ್ ಆಗುತ್ತೆ. ಇದಾದಮೇಲೆ ನಾವು ಅಮೌಂಟೆಲ್ಲ ಅರ್ನ್ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ಬೋದು. ಇನ್ಮೇಲೆ 4000 ವಾಚ್ ಅವರ್ಸ್ ಕೂಡ ಕಂಪ್ಲೀಟ್ ಆಯಿತು. ಅದಾದಮೇಲೆ ಚಾನಲ್ ಕೂಡ ಫುಲ್ ಮಾನಿಟೈಸೇಷನ್ ಆಯಿತು. 3 ಮಂತ್ಸ್ ಬ್ಯಾಕೇ ಚಾನಲ್ ಕೂಡ ಮಾನಿಟೈಸೇಷನ್ ಎಲ್ಲ ಆಗಿದೆ. ಇನ್ಮೇಲೆ ಏನಿದ್ರು ಕಂಟೆಂಟ್ ಕ್ರಿಯೇಟ್ ಮಾಡಿ ವೀಡಿಯೋಸ್ ಅಪ್ಲೋಡ್ ಮಾಡಬೇಕು ಅಷ್ಟೇ. ಎಲ್ಲರೂ ಕೂಡ ವೀಡಿಯೋಸ್ ನೋಡಿ ಸಪೋರ್ಟ್ ಮಾಡಿ, ಲೈಕ್ ಕಮೆಂಟ್ ಮತ್ತು ಟೈಪ್ ಮಾಡೋದನ್ನ ಮರಿಬೇಡಿ. ಆ್ಯಡ್ಸ್ನ ಸ್ಕಿಪ್ ಮಾಡ್ತೀನಿ, ವೀಡಿಯೋಸ್ ನೋಡಿ. ಏನಾದರೂ ಡೌಟ್ ಇತ್ತು ಅಂದರೆ ಕೇಳಿ, ನನಗೆ ಗೊತ್ತಿರೋ ಅಷ್ಟು ಹೇಳ್ಕೊಡ್ತೀನಿ. ಯೂಟ್ಯೂಬ್ ಜರ್ನಿ ಅಂದರೆ ಒಂದು ದೊಡ್ಡ ಸಾಗರ ಇದ್ದಂಗೆ, ಇದರಲ್ಲಿ ಎಲ್ಲರೂ ಕೂಡ ಇಳಿಲಿಕ್ಕಾಗಲ್ಲ. ಒಂದು ಸಲ ಇಳಿದ ಮೇಲೆ ಅದ್ರ ಕಷ್ಟ ಏನು ಅಂತ ಗೊತ್ತಾಗೋದು. ಸೊ ಯಾರಾದರೂ ಯೂಟ್ಯೂಬ್ ಸ್ಟಾರ್ಟ್ ಮಾಡಿರೋರು ತಮ್ಮ ಆತ್ಮಸ್ಥೈರ್ಯನ ಕಳ್ಕೊಬೇಡಿ. ಧೈರ್ಯವಾಗಿ ಚಾನಲ್ನ ಮಾಡಿದ ಮೇಲೆ ತಾಳ್ಮೆ ಇರಲಿ, ಒಂದಲ್ಲ ಒಂದಿನ ಸಕ್ಸಸ್ ಆಗೇ ಆಗ್ತೀರ. ಆದಷ್ಟು ನಿಮ್ಮ ಓನ್ ಕಂಟೆಂಟ್ನ ಕ್ರಿಯೇಟ್ ಮಾಡಿ, ಬೇರೆಯವ್ರದ್ದೆಲ್ಲ ಹಾಕೋಕ್ಕೆ ಹೋಗಬೇಡಿ, ಅದು ಪ್ರಾಬ್ಲಮ್ ಆಗುತ್ತೆ. ಕೆಲವೊಬ್ಬರು ಏನಪ್ಪ ಯಾವಾಗಲೂ ಯೂಟ್ಯೂಬು ಆನ್ಲೈನು ಅಂತ ಟೈಮ್ ವೇಸ್ಟ್ ಮಾಡ್ತಾರೆ ಅಂತ ಅಂದ್ಕೊಳ್ತಿರ್ತಾರೆ. ಹಿಂದೆ ಮಾತಾಡೋರಿಗೆಲ್ಲ ತಲೆ ಕೆಡಿಸ್ಕೊಳ್ಬಾರ್ದು. ಯಾಕೆ ಅಂದರೆ ನಾವೇನು ಮಾಡ್ತಾಯಿದ್ದೀವಿ, ನಮಗೆ ಮನೇಲಿ ಎಷ್ಟು ಕೆಲಸ ಎಲ್ಲ ಇದ್ರೂ ಎಲ್ಲ ಮುಗಿಸಿ ಯೂಟ್ಯೂಬ್ಗೆ ಹೋಗಿ ಲೈವ್ ಮಾಡ್ತೀವಿ, ಏನೋ ಒಂದು ವೀಡಿಯೋ ಕ್ರಿಯೇಟ್ ಮಾಡ್ತೀವಿ ಅಂದರೆ ಅದಕ್ಕೆ ಎಷ್ಟು ಟೈಮ್ ಹಿಡಿಯುತ್ತೆ ಅಂತ ನಮಗೆ ಗೊತ್ತು. ಸುಮ್ಮನೆ ಯಾರೂ ಮಾಡಲ್ಲ ಅಲ್ವಾ? ಅದರಿಂದ ಏನು ಅಚೀವ್ ಮಾಡಬೇಕು ಅಂತ ಅಂದ್ಕೊಂಡಿರ್ತೀವಿ, ಮಾಡ್ತಿರ್ತೀವಿ. ಹಿಂದೆ ಮಾತಾಡೋರಿಗೆಲ್ಲ ಯಾರು ಕೂಡ ತಲೆ ಕೆಡಿಸ್ಕೊಳ್ಳೋಕೆ ಹೋಗಬೇಡಿ. ನಿಮ್ಮ ಪ್ರಯತ್ನನ ನೀವು ಮಾಡಿ, ಅದಾದಮೇಲೆ ಫಲ ದೇವರಿಗೆ ಬಿಟ್ಟಿದ್ದು ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ನಾನು ಇಂತೂ 6 ಮಂತಲ್ಲಿ ಯೂಟ್ಯೂಬ್ ಚಾನಲ್ ಮಾನಿಟೈಸೇಷನ್ ಎಲ್ಲ ಆಗಿ ಪಿನ್ನೆಲ್ಲ ಸಿಕ್ಕಿದೆ. ನನಗೆ ಶೇರ್ ಮಾಡ್ಕೊಳ್ಬೇಕು ನಿಮ್ಮ ಹತ್ರ ಅಂತ ಅನ್ನಿಸ್ತು, ಶೇರ್ ಮಾಡ್ಕೊಳ್ತಾ ಇದ್ದೀನಿ. ಎಲ್ಲರೂ ಕೂಡ ಧೈರ್ಯನ ಕಳ್ಕೊಳ್ದೆ ಮಾಡಿ, ಏನಾಗಲ್ಲ, ಒಳ್ಳೆಯದಾಗುತ್ತೆ. ಹಾಗೆಯೇ ಕೂಡ ನನಗೆ ಲೈವಲ್ಲಿ ತುಂಬ ಜನ ಬಂದು ಸಪೋರ್ಟ್ ಮಾಡಿದ್ದಾರೆ. ಹಾಗೆಯೇ ವೀಡಿಯೋಸ್ನ ನೋಡಿ ಕೂಡ ಎಲ್ಲರೂ ಸಪೋರ್ಟ್ ಮಾಡಿದ್ದಾರೆ. ಎಲ್ರಿಗೂ ಕೂಡ ಥ್ಯಾಂಕ್ ಯು ಸೋ ಮಚ್. ನೀವು ಸಪೋರ್ಟ್ ಮಾಡಿದ್ದಕ್ಕೇ ನನಗೆ ಸಕ್ಸಸ್ ಸಿಕ್ಕಿದ್ದು. ನೀವಿಲ್ಲ ಅಂದರೆ ನಾವಿಲ್ಲ. ನೀವು ಬಂದು ಸಪೋರ್ಟ್ ಮಾಡಿದ್ದಕ್ಕೇ ನಾವು ಇವತ್ತು ಚಾನಲ್ ಮಾನಿಟೈಸೇಷನ್ ಮಾಡ್ಕೊಂಡಿರೋದು. ಇನ್ನು ಮುಂದೆ ಕೂಡ ನಿಮ್ಮ ಸಪೋರ್ಟ್ ಹೀಗೆ ಇರಲಿ. ಒಬ್ಬರು ಬಂದು ಬೇಕು ಅಂತಲೇ ಬ್ಯಾಡ್ ಕಮೆಂಟ್ಸ್ ಎಲ್ಲ ಹಾಕೋರು, ಚಾನಲ್ನ ಹಾಳು ಮಾಡೋದಕ್ಕೆ ಅಂತ ಎಷ್ಟೊಂದು ಜನ ಟ್ರೈ ಮಾಡಿದ್ದಾರೆ. ಸೊ ಆ ಟೈಮಲ್ಲಿ ನಾನು ಕೂಡ ಕೆಲವೊಂದು ಟೈಮ್ ತುಂಬ ಬೇಜಾರಾಗ್ತಿತ್ತು, ಇದೆಲ್ಲ ಯಾಕೆ ಬೇಕು ಅಂತಲೂ ಕೂಡ ಅನಿಸಿತ್ತು. ಬಟ್ ಯಾರೂ ಕೂಡ ಆ ಥರ ಅಂದ್ಕೊಳ್ಳೋಕೆ ಹೋಗಬೇಡಿ. ಅವ್ರನ್ನೆಲ್ಲ ನೆಗ್ಲೆಕ್ಟ್ ಮಾಡಿಬಿಡಿ, ಅವ್ರ ಕಮೆಂಟ್ಸ್ನ ರೀಡ್ ಮಾಡೋದಕ್ಕೆ ಹೋಗಬೇಡಿ, ಇಲ್ಲ ಹೈಡ್ ಮಾಡಿ. ಅಂಥ ಟೈಮಲ್ಲಿ ನನಗೆ ತುಂಬ ಜನ ಬಂದು ಸಪೋರ್ಟ್ ಮಾಡಿದ್ದಾರೆ, ಅವ್ರಿಗೂ ಕೂಡ ಥ್ಯಾಂಕ್ ಯು ಸೋ ಮಚ್. ನನಗೆ ಯೂಟ್ಯೂಬ್ನಲ್ಲಿ ಏನೇ ಡೌಟ್ ಇದ್ರೂ, ನನಗೇನು ಗೊತ್ತಿಲ್ಲ ಅಂದ್ರೂ ನನಗೆ ಕೇಳ್ತಿದ್ದು ಒಬ್ಬರನ್ನೇ, ಅದು ಆರ್.ಕೆ. ಗೌಡ್ರನ್ನ. ನನಗೆ ಅವರು ಯಾವಾಗ ಕಾಲ್ ಮಾಡಿದ್ರು, ಏನೇ ಮೆಸೇಜ್ ಮಾಡಿದ್ರು ಪಾಪ ರೆಸ್ಪಾಂಡ್ ಮಾಡ್ತಾಯಿದ್ರು, ಎಲ್ಲ ಕರೆಕ್ಟಾಗಿ ಹೇಳ್ಕೊಡ್ತಿದ್ರು. ಸೊ ಹಂಗಾಗಿ ನಾನು ಅವರಿಂದ ತುಂಬ ಕಲ್ತಿದ್ದೀನಿ. ಥ್ಯಾಂಕ್ ಯು ಸೋ ಮಚ್ ಆರ್.ಕೆ. ಗೌಡ್ರೆ. ನಿಮ್ಮ ಸಪೋರ್ಟ್ ಹೀಗೆ ನಮಗೆ ಎಲ್ಲರಿಗೂ ಕೂಡ ಇರಲಿ. ಪ್ರತಿಯೊಬ್ಬ ಯೂಟ್ಯೂಬರ್ಗೂ ಕೂಡ ಅವರು ಹೆಲ್ಪ್ ಮಾಡ್ತಾರೆ. ಹೀಗೆ ಮುಂದುವರಿಸಿ, ಒಳ್ಳೆಯದಾಗಲಿ ನಿಮಗೆ. ಮತ್ತು ಏನಾದರೂ ಡೌಟ್ ಇತ್ತು ಅಂದರೆ, ಯಾರಾದರೂ ಏನಾದರೂ ಕೇಳಬೇಕು ಅಂದರೆ ಕಮೆಂಟ್ ಮೂಲಕ ಕೇಳಿರಿ. ನಮಗೆ ಗೊತ್ತಿರೋದನ್ನ ನಾವು ಕೂಡ ಹೇಳ್ಕೊಡ್ತೀವಿ. ನನಗೆ ಈ ಗೂಗಲ್ ಪಿನ್ ಬಂದಿದ್ದು ತುಂಬ ಖುಷಿ ಆಯಿತು. ಸೊ ಇದನ್ನು ಶೇರ್ ಮಾಡ್ಕೊಳ್ಬೇಕು ಅಂತ ಅನ್ನಿಸ್ತು, ಅದಕ್ಕೆ ವಿಡಿಯೋ ಮಾಡ್ತಾಯಿದ್ದೀನಿ. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಫಾರ್ ವಾಚಿಂಗ್. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ. ಹಾಗೆ ನಾಳೆಯಿಂದ 12 to 1 ಲೈವ್ ಮಾಡ್ತೀನಿ. ಯಾರೆಲ್ಲ ಫ್ರೀ ಇರ್ತೀರ ಜಾಯಿನ್ ಆಗಿ. ಇವತ್ತು ಕೂಡ 1 hour ಮಾಡಿದ್ದೆ, ಯಾರೂ ಅಷ್ಟು ಜಾಯಿನ್ ಆಗಿಲ್ಲ. ಮೇ ಬಿ ಫಸ್ಟೇ ಅಲ್ವಾ, ಗೊತ್ತಿರಲ್ಲ. ನಾಳೆಯಿಂದ ಎಲ್ಲರೂ ಕೂಡ 12 to 1 ಲೈವ್ ಇರುತ್ತೆ. ಫ್ರೀ ಇದ್ದವರು ಜಾಯಿನ್ ಆಗಿ ಮಾತಾಡೋಣ, ಸಪೋರ್ಟ್ ಮಾಡಿ. ನಿಮ್ಮ ಸಪೋರ್ಟ್ ನಮ್ಮ ಮೇಲೆ ಯಾವಾಗಲೂ ಹೀಗೆ ಇರಲಿ. ಥ್ಯಾಂಕ್ ಯು ಸೋ ಮಚ್. ಬಾಯ್ ಬಾಯ್, ಟೇಕ್ ಕೇರ್.